ನಮಸ್ಕಾರ ಎಲ್ಲರಿಗೂ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂದರೆ ನಮ್ಮ ನಿರಾಮಯ ಬದುಕಿಗೆ ಭಾಸ್ಕರನನ್ನು ಪ್ರಾರ್ಥಿಸಬೇಕು ಅನ್ನುವಂತಹ ಉಕ್ತಿಯೊಂದನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅದರಂತೆ ಇವತ್ತು ನಾನು ಸೂರ್ಯೋಪಾಸನೆಯ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸ್ತಾ ಇದ್ದೇನೆ. ಈ ಸ್ತೋತ್ರ ರಾಮಾಯಣದ ಯುದ್ಧಕಾಂಡದಲ್ಲಿ ಬರುತ್ತದೆ. ರಾವಣನ ವಿರುದ್ಧದ ಯುದ್ಧದ ಸಂದರ್ಭದಲ್ಲಿ ಅಗಸ್ತ್ಯ ಋಷಿಗಳು ಶ್ರೀರಾಮಚಂದ್ರನಿಗೆ ಈ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ. ಈ ಸ್ತೋತ್ರ ಭಗವಾನ್ ಸೂರ್ಯನಿಗೆ ಸಮರ್ಪಿತವಾದಂತಹ ಒಂದು ಪ್ರಬಲವಾದ ಪವಿತ್ರವಾದಂತಹ ಸ್ತೋತ್ರ. 31 ಶ್ಲೋಕಗಳನ್ನು ಇದು ಒಳಗೊಂಡಿದೆ. ಈ ಸ್ತೋತ್ರದ ವಿಷಯದ ಬಗ್ಗೆ ಹೇಳುವುದಾದರೆ, ಇದು ಸೂರ್ಯದೇವರ ಮಹಿಮೆ, ಶಕ್ತಿ, ಬ್ರಹ್ಮಾಂಡದ ಸೃಷ್ಟಿಯ ರಕ್ಷಕ ಮತ್ತು ವಿಧ್ವಂಸಕರಾಗಿ ಅವರ ಸಾಮರ್ಥ್ಯ, ಹಾಗೆಯೇ ಸೂರ್ಯದೇವರ ಬಗೆಗಿನ ದೈವಿಕ ಜ್ಞಾನವನ್ನು ಕೊಡುತ್ತದೆ. ಈ ಸ್ತೋತ್ರವನ್ನು ಪಠಿಸಿದರೆ ವಿಶೇಷವಾಗಿ ಕಣ್ಣಿನ ರೋಗ, ಚರ್ಮ ರೋಗ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗ್ತವೆ ಅಂತ ಹೇಳಲಾಗ್ತದೆ. ಇದರ ಫಲಶ್ರುತಿಯನ್ನು ನೋಡಿದರೆ ಆದಿತ್ಯ ಹೃದಯದಲ್ಲೇ ಹೇಳಿದಂತೆ ಈ ಪುಣ್ಯಕರವಾದ ಸ್ತೋತ್ರ ಶತ್ರುಗಳನ್ನು ನಾಶ ಮಾಡಿ ಗೆಲುವನ್ನು ತಂದುಕೊಡುತ್ತದೆ, ಜಯವನ್ನು, ಹಾಗೆಯೇ ಅಕ್ಷಯವಾದ ಪರಮ ಮಂಗಳವನ್ನು ಉಂಟು ಮಾಡುತ್ತದೆ. ಇದು ಎಲ್ಲ ಮಂಗಳಕ್ಕೂ ಮಂಗಳಕರವಾದದ್ದು, ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹದ್ದು, ಚಿಂತಾ ಶೋಕವನ್ನು ಪರಿಹರಿಸಿ ದೀರ್ಘವಾದಂತಹ ಆಯುಷ್ಯವನ್ನು ಕೊಡುತ್ತದೆ. ಅಗಸ್ತ್ಯ ಮಹರ್ಷಿಗಳು ಆದಿತ್ಯ ಹೃದಯ ಸ್ತೋತ್ರದ 25ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಹೇ ರಾಘವ, ಕಷ್ಟ ಕಾಲದಲ್ಲಿ, ಸಂಕಟದ ಪರಿಸ್ಥಿತಿಯಲ್ಲಿ, ಅರಣ್ಯ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಾಗ, ಭಯಗೊಂಡಿರುವಾಗ ಮನುಷ್ಯ ಈ ಸ್ತೋತ್ರವನ್ನು ಪಠಿಸಿದರೆ ಅವನು ದುಃಖಕ್ಕೆ ಈಡಾಗುವುದಿಲ್ಲ ಅಂತ. ಧ್ಯಾನದೊಂದಿಗೆ ಈ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ. ಅರ್ಥ ಸಹಿತವಾಗಿ ಈ ಸ್ತೋತ್ರವನ್ನು ಹೇಳ್ತಾ ಇರುವುದರಿಂದ ಇದು ತುಂಬ ದೊಡ್ಡ ವಿಡಿಯೋ ಆಗ್ತದೆ ಒಂದೇ ವಿಡಿಯೋದಲ್ಲಿ ಬಿತ್ತರಿಸಿದರೆ. ಅದಕ್ಕಾಗಿ ನಾನು ಈ ಸ್ತೋತ್ರವನ್ನು 2 ಭಾಗಗಳಲ್ಲಿ ಬಿತ್ತರಿಸ್ತಾ ಇದ್ದೇನೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧೃತ ಶಂಖ ಚಕ್ರಃ ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನೇ. ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂಚಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದೃಷ್ಟುಮಭ್ಯಾಗತೋರಣಂ ಉಪಾಗಮ್ಯ ಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ. ದೇವತೆಗಳೊಡನೆ ಯುದ್ಧವನ್ನು ವೀಕ್ಷಿಸಲು ಬಂದಿದ್ದ ಅಗಸ್ತ್ಯ ಋಷಿಗಳು ಯುದ್ಧದಲ್ಲಿ ದಣಿದಿದ್ದ, ಮುಂದೆ ಯುದ್ಧ ಸನ್ನದ್ಧನಾಗಿ ನಿಂತಿರುವಂತಹ ರಾವಣನನ್ನು ನೋಡಿ ಚಿಂತಿತನಾಗಿದ್ದಂತಹ ಶ್ರೀರಾಮಚಂದ್ರನನ್ನು ನೋಡಿ ಹೀಗೆ ಹೇಳಿದರು: ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಎಲೈ ರಾಮನೇ, ಮಹಾಬಾಹುವೆ, ಯಾವುದರಿಂದ ನೀನು ಯುದ್ಧದಲ್ಲಿ ಎಲ್ಲ ಶತ್ರುಗಳನ್ನು ಜಯಿಸುತ್ತೀಯೋ ಆ ಸನಾತನ ರಹಸ್ಯವನ್ನು ಕೇಳು. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರುವಿನಾಶನಂ ಜಯಾವಹಂ ಜಪೇ ನಿತ್ಯಮಕ್ಷಯ್ಯಂ ಪರಮಂ ಶಿವಂ.
ಹೃದಯವೆಂಬ ಈ ಪುಣ್ಯಸ್ತುತಿಯನ್ನು ನಿತ್ಯವೂ ಜಪಿಸಿದರೆ ನಿನ್ನ ಎಲ್ಲ ಶತ್ರುಗಳು ನಾಶವಾಗುತ್ತಾರೆ, ನಿನಗೆ ಜಯ ಸಿಕ್ಕುತ್ತದೆ ಮತ್ತು ಅಕ್ಷಯವಾದ ಪರಮ ಮಂಗಳ ಉಂಟಾಗುತ್ತದೆ. ಸರ್ವಮಂಗಲ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ. ಇದು ಎಲ್ಲ ಮಂಗಳಕ್ಕೂ ಮಂಗಳಕರವಾದುದು, ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹದು, ಚಿಂತೆ ಶೋಕಗಳನ್ನು ಪರಿಹರಿಸುವಂತಹದು ಮತ್ತು ದೀರ್ಘಾಯುಷ್ಯವನ್ನು ನೀಡುವಂತಹದು. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ದೇವಾಸುರರಿಂದ ನಮಸ್ಕರಿಸಲ್ಪಡುವ, ರಶ್ಮಿಗಳಿಂದ ಕೂಡಿದ, ತನ್ನ ಪ್ರಭೆಯಿಂದ ಬೇರೆ ಬೆಳಗುವ ವಸ್ತುಗಳನ್ನು ಕಳೆಗುಂದಿಸುವ, ಜಗತ್ತಿಗೆ ಒಡೆಯನಾದ, ಉದಯಿಸುತ್ತಿರುವ ಭಾಸ್ಕರನನ್ನು ಪೂಜಿಸು. ಸರ್ವದೇವಾತ್ಮಕೋ ಹ್ಯೇಷಃ ತೇಜಸ್ವಿ ರಶ್ಮಿಭಾವನಃ ಯೇಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಅವನು ಎಲ್ಲ ದೇವತೆಗಳನ್ನೂ ಪ್ರತಿನಿಧಿಸುತ್ತಾನೆ. ಅವನು ತೇಜಸ್ವಿ ಮತ್ತು ತನ್ನ ಕಿರಣಗಳಿಂದ ಎಲ್ಲರನ್ನೂ ಪೋಷಿಸುತ್ತಿರುವನು. ಅವನು ತನ್ನ ಶಕ್ತಿಯುತ ಕಿರಣಗಳಿಂದ ದೇವಾಸುರರನ್ನು, ಲೋಕಗಳನ್ನು ರಕ್ಷಿಸುತ್ತಿರುವನು. ಏಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿಃ ಮಹೇಂದ್ರೋ ಧನದ ಕಾಲೋ ಯಮಃ ಸೋಮೋ ಹ್ಯಪಾಂ ಪತಿಃ. ಅವನೇ ಬ್ರಹ್ಮ, ವಿಷ್ಣು, ಶಿವ, ದೇವಸೇನಾಪತಿ ಸ್ಕಂದ, ಪ್ರಜಾಪತಿ ಮತ್ತು ಮಹೇಂದ್ರ, ಕುಬೇರನೂ ಅವನೇ. ಅವನೇ ಕಾಲ ಮತ್ತು ಯಮ, ಸೋಮ ಮತ್ತು ವರುಣರು ಅವನೇ. ಪಿತರೋ ವಸವಃ ಸಾಧ್ಯಾ ಹ್ಯಶ್ವಿನೌ ಮರುತೋ ಮನುಃ ವಾಯುರ್ವನ್ಹಿ ಪ್ರಜಾಪ್ರಾಣ ಋತುಕರ್ತಾ ಪ್ರಭಾಕರಃ. ಅವನೇ ಪಿತೃಗಳು, ಅಷ್ಟವಸುಗಳೂ ಅವನೇ, ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು ಮತ್ತು ಮನುವೂ ಅವನೇ. ಅವನೇ ವಾಯು ಮತ್ತು ಅಗ್ನಿ, ಎಲ್ಲರ ಪ್ರಾಣಶಕ್ತಿಯೂ ಅವನೇ. 6 ಋತುಗಳನ್ನು ಉಂಟು ಮಾಡುವ ಪ್ರಭಾಕರನೂ ಅವನೇ. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುರ್ಹಿರಣ್ಯರೇತಾ ದಿವಾಕರಃ. ಅವನೇ ಅದಿತಿಪುತ್ರ, ವಿಶ್ವಕರ್ತ, ಕ್ರಿಯೋತ್ತೇಜಕ, ಆಕಾಶದಲ್ಲಿ ಚಲಿಸುವವನು, ಪೋಷಕನು, ಎಲ್ಲ ದಿಕ್ಕುಗಳನ್ನು ಬೆಳಗುವವನು, ಸ್ವರ್ಣಮಯ ಪ್ರಭೆಯುಳ್ಳವನು, ವಿಶ್ವೋತ್ಪತ್ತಿಯ ಬೀಜ ಮತ್ತು ಹಗಲು ಉಂಟು ಮಾಡುವವನು. ಹರಿದಶ್ವಃ ಸಹಸ್ರಾರ್ಚಿಃ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನಃ ಶಂಭು ಸ್ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ಅವನು ಹಸಿರು ಕುದುರೆಗಳುಳ್ಳವನು, ಅಂದರೆ ಸರ್ವವ್ಯಾಪಿ, ಅಸಂಖ್ಯ ಕಿರಣಗಳುಳ್ಳವನು, 7 ಇಂದ್ರಿಯಗಳ ಶಕ್ತಿ, ಕತ್ತಲೆಯನ್ನು ಹೋಗಲಾಡಿಸುವವನು, ಸಂತೋಷವನ್ನು ಉಂಟು ಮಾಡುವವನು, ಭಕ್ತರ ಶುಭವನ್ನು ಹೋಗಲಾಡಿಸುವವನು, ನಿರ್ಜೀವ ಜಗದಂಡಕ್ಕೆ ಪ್ರಾಣದಾಯಕನು ಮತ್ತು ಕಿರಣಗಳಿಂದ ಕೂಡಿರುವವನು. ಹಿರಣ್ಯಗರ್ಭ ಶಿಶಿರಸ್ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೆ ಪುತ್ರಃ ಶಂಖಃ ಶಿಶಿರನಾಶನಃ. ಅವನೇ ಹಿರಣ್ಯಗರ್ಭನು, ಶೀತಲನು, ತಪಿಸುವವನೂ ಅವನೇ, ಉಜ್ವಲ ಕಿರಣಗಳುಳ್ಳ ರವಿಯೂ ಅವನೇ, ಒಳಗೆ ಅಗ್ನಿಯನ್ನು ಧರಿಸಿದ ಅದಿತಿಯ ಪುತ್ರನೂ ಅವನು, ಅನಂತ ಶುಭದಾಯಕನು, ಜಡತೆಯನ್ನು ನಾಶ ಮಾಡುವವನೂ ಅವನು. ವ್ಯೋಮನಾಥಸ್ತಮೋ ಭೇದಿ ಋಗ್ಯಜುಸ್ಸಾಮಪಾರಗಃ
ಘನವೃಷ್ಟಿರಪಾಂ ಮಿತ್ರೋ ವಿಂಧ್ಯವೀಥಿ ಪ್ಲವಂಗಮಃ. ಅವನು ಆಕಾಶಕ್ಕೆ ಒಡೆಯನು, ತಮಸ್ಸನ್ನು ಹೋಗಲಾಡಿಸುವವನು, ಋಕ್ ಯಜುಸ್ ಸಾಮವೇದಗಳಲ್ಲಿ ಪಾರಂಗತನಾದವನು, ಮಳೆಯನ್ನು ಸುರಿಸುವವನು, ನೀರಿನ ಮಿತ್ರನು ಮತ್ತು ವಿಂಧ್ಯ ಪರ್ವತ ಶ್ರೇಣಿಯನ್ನು ದಾಟಿದವನು. ಆತಪೀ ಮಂಡಲೀ ಮೃತ್ಯು ಪಿಂಗಲ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತಃ ಸರ್ವಭವೋದ್ಭವಃ. ಅವನು ಯಾವಾಗಲೂ ಸೃಷ್ಟಿಕ್ರಿಯೆಯಲ್ಲಿ ನಿರತನಾದವನು, ಅಂದರೆ ಬ್ರಹ್ಮ, ಮಂಡಲಾಕಾರನು, ಕೌಸ್ತುಭದಿಂದ ಶೋಭಿಸುವ ವಿಷ್ಣು ಮತ್ತು ಎಲ್ಲವನ್ನೂ ನಾಶ ಮಾಡುವವನು, ಅಂದರೆ ಶಿವ. ಅವನು ಪಿಂಗಳ ವರ್ಣವುಳ್ಳವನು, ಉದಯಿಸುವ ಸೂರ್ಯ ಮತ್ತು ಎಲ್ಲವನ್ನೂ ತಪ್ಪಿಸುವವನು. ಅವನೇ ಕ್ರಾಂತದರ್ಶಿ, ವಿಶ್ವಸ್ವರೂಪ, ಮಹಾತೇಜನು, ಎಲ್ಲರಿಗೆ ಪ್ರಿಯವಾದವನು ಮತ್ತು ಎಲ್ಲ ಕ್ರಿಯೆಗಳನ್ನು ಹುಟ್ಟಿಸುವವನು. ನಕ್ಷತ್ರ ಗ್ರಹ ತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೇ. ನಕ್ಷತ್ರ, ಗ್ರಹ, ತಾರಾಗಣಗಳಿಗೆ ಅವನು ಅಧಿಪನು ಮತ್ತು ವಿಶ್ವದಲ್ಲಿ ಇರುವುದಕ್ಕೆಲ್ಲ ಮೂಲ ಪುರುಷನು. ಎಲ್ಲ ತೇಜಸ್ಸುಗಳಿಗೂ ಅವನೇ ಮೂಲ ತೇಜಸ್ಸು. ದ್ವಾದಶ ರೂಪದಲ್ಲಿ ಆವಿರ್ಭವಿಸಿರುವ ನಿನಗೆ ನಮಸ್ಕಾರವು.